ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಪಶ್ಚಿಮೋತ್ತಾಸನ. ಪಶ್ಚಿಮ ಎಂದರೆ ನಮ್ಮ ಕಾಲಿನ ಹಿಮ್ಮಡಿಯಿಂದ ತಲೆಯ ಭಾಗದವರೆಗೆ ಹಿಗ್ಗುವುದಕ್ಕೆ ಈ ಆಸನವನ್ನು ಪಶ್ಚಿಮೋತ್ತಾಸನ ಅಂತ ಕರೀತೀವಿ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಪಶ್ಚಿಮೋತ್ತಾಸನ. ಮೊದಲು ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿರಬೇಕು. ಎರಡೂ ಕೈಗಳನ್ನು ನೇರವಾಗಿ ಮೇಲಕ್ಕೆ ಭುಜದ ನೇರಕ್ಕೆ ತೆಗೆದುಕೊಂಡು ಕೈಗಳನ್ನು ಹಿಗ್ಗಿಸಿ ಉಸಿರನ್ನು ಹೊರಹಾಕುತ್ತಾ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚುತ್ತಾ ಬರಬೇಕು. ಬೆನ್ನು ಹಿಗ್ಗಿಸಿ, ಪಕ್ಕೆಲುಬಿನ ಭಾಗವನ್ನು ಹಿಗ್ಗಿಸಿ ಎರಡೂ ಪಾದಗಳ ಹೊರಹಂಚುಗಳನ್ನು ಹಿಡಿದುಕೊಳ್ಳಬೇಕು. ಮಂಡಿಗಳು ಬಿಗಿಯಾಗಿ, ಕಾಲುಗಳು ನೇರವಾಗಿರಲಿ. ಎರಡೂ ಮೊಣಕೈಗಳನ್ನು ನೆಲಕ್ಕೆ ತಾಗಿಸಿರಬೇಕು. ಹಣೆಯನ್ನು ತೊಡೆಗೆ ತಾಗಿಸಿ, ಎದೆಯನ್ನು ಮೊಣಕಾಲಿಗೆ ತಾಗಿಸಬೇಕು. ಹಣೆಯನ್ನು ಮೊಣಕಾಲುಗಳ ಮುಂದೆ ತಾಗಿಸಿರಬೇಕು. ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ ಕ್ರಿಯೆ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬಂದು ಎರಡೂ ಕೈಗಳನ್ನು ಪಕ್ಕಕ್ಕೆ ಇಳಿಸಿ ವಿಶ್ರಾಂತಿಯನ್ನು ಪಡೆಯಿರಿ. ಈ ಆಸನಕ್ಕೆ ಉಗ್ರಾಸನ ಹಾಗೆ ಬ್ರಹ್ಮಚರ್ಯಾಸನ ಅಂತಾನು ಹೆಸರಿಂದ ಕರೆಯಬಹುದಾಗಿದೆ. ಈ ಆಸನವನ್ನು ಮಾಡುವುದರಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿಯುವುದಾದರೆ, ಮೊದಲನೆಯದಾಗಿ ಕಾಲಿನ ಹಿಮ್ಮಡಿಯಿಂದ ತಲೆಯ ಭಾಗದವರೆಗೆ ಹಿಗ್ಗಲ್ಪಡುತ್ತದೆ. ನರ ಮತ್ತೆ ಮಾಂಸಖಂಡಗಳಿಗೆ ಉತ್ತೇಜನ ದೊರೆಯುವುದು, ಉಸಿರಾಟ ಕ್ರಿಯೆ ದೀರ್ಘವಾಗುವುದು, ಹಾಗೆಯೇ ಜೀರ್ಣಶಕ್ತಿಗೆ ಈ ಆಸನ ತುಂಬಾ ಉಪಯುಕ್ತಕಾರಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆಸನದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.